ಇತ್ತೀಚೆಗಷ್ಟೇ ಸದನದಲ್ಲಿ DCM DK ಶಿವಕುಮಾರ್ RSS ಗೀತೆಯನ್ನು ಹಾಡಿದ್ರು. ದೊಡ್ಡ ಇದಾಗಿತ್ತು, ಸಂಚಲನಕ್ಕೆ ಕಾರಣವಾಗಿತ್ತು, ಹೈಕಮಾಂಡ್ ತನಕ ಹೋಗಿತ್ತು. ಈಗ ಗೃಹ ಸಚಿವ ಪರಮೇಶ್ವರ್ ಅವರ ಸರದಿ. ಅವರೇನೋ ಮೊನ್ನೆ ತಿಪ್ಟೂರಿನಲ್ಲಿ ನೆನ್ನೆ ಹೋಗ್ತಾ ಇದ್ರಂತೆ. ABVP ಕಾರ್ಯಕ್ರಮ, ಗಣೇಶೋತ್ಸವ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟಿದ್ದಾರೆ ಸೀದಾ. ಅಲ್ಲಿ ರಾಣಿ ಅಬ್ಬಕ್ಕ ದೇವಿಯ ಪುತ್ಥಳಿ ಇತ್ತು, ಅದಕ್ಕೆಲ್ಲ ಅವರು ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಯಾಕಿದು ಸುದ್ದಿ ಅಂದರೆ ABVP ಅಂತಂದರೆ ಅದು BJPಯ ವಿದ್ಯಾರ್ಥಿ ಸಂಘಟನೆ. ಹೆಂಗೆ NSUI ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆ ಇದೆ, ಹಾಗೆ BJP ವಿದ್ಯಾರ್ಥಿ ಸಂಘಟನೆ ಕಾರ್ಯಕ್ರಮಕ್ಕೆ ಇವ್ರು ಯಾಕೆ ಹೋದರು ಅಂತ. ಬಟ್ ಅವ್ರು ಹೋಗಿದ್ದಾರೆ. ಹೋಗಿ ರಾಣಿ ಅಬ್ಬಕ್ಕದೇವಿ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದಿದ್ದಾರೆ. ಇದಿನ್ನೊಂದಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದು ಡೆಲ್ಲಿ ತನಕ ಕೇಳಿಸ್ಬಿಟ್ಟಿತ್ತು. ಡೆಲ್ಲಿ ದೊರೆಗಳು ಆಮೇಲೆ ಕಾಲ್ ಮಾಡಿದ ತಕ್ಷಣ ಸ್ಪಷ್ಟನೆಯನ್ನು ಕೊಟ್ಟು ಕ್ಷಮೆ ಕೇಳಿದ್ರು. ಈಗ ಇವರು ಆಮೇಲೆ ಕ್ಷಮೆ ಕೇಳಬೇಕಾದ ಸ್ಥಿತಿ ಬರದೇ ಇರಲಿ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಓಕೆ, ಬಟ್ ಅವರು ಪರಮೇಶ್ವರ್ ಅವರು ಅದಕ್ಕೆ ಸ್ಪಷ್ಟನೆ ಯಾಕೆ ಕೊಡ್ತಾರೆ ಅಂತ